ನಮಸ್ತೆ ಸರ್. ಹಾಂ ನಮಸ್ತೆ ಮಾ. ನಾನು ನೋಡ್ರಿ ನಿಮ್ಮಿಬ್ಬರನ್ನ ಹಾಗೆ ನಿಂದಿರಿಸಿ ಮಾತಾಡ್ತಾ ಇದ್ದೀನಿ. ಚರಣ್ ಬಾ ಕೂತ್ಕೋ ಬಾ. ಬಾ ಬರ್ರಿ ಮೇಡಮ್ ಕೂತ್ಕೋ ಬರ್ರಿ. ಒಂದೇ ನಿಮಿಷ ಇರಿ ಬಂದೆ. ಬಾವ ಎಲ್ಲಿ ಹೋಗ್ತಾ ಇದ್ದೀರಾ? ಒಂದೇ ನಿಮಿಷ ಇರು, ಟೀ ಮಾಡ್ಕೊಂಡು ಬಂದುಬಿಡ್ತೀನಿ. ಅಯ್ಯೋ ಸರ್, ಟೀಗೆ ಏನು ಬೇಡ ಸರ್. ಇವಾಗ ತಾನೇ ಜಸ್ಟ್ ಮನೆಯಲ್ಲಿ ಟೀ ಟಿಫಿನ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಪ್ಲೀಸ್ ಸರ್, ನೀವೇನು ತೊಂದರೆ ತೊಗೊಳಕ್ಕೆ ಹೋಗಬೇಡಿ. ಹೌದು ಬಾವ, ಇವಾಗ ತಾನೇ ಮನೆಯಲ್ಲಿ ಟೀ ಎಲ್ಲ ಮುಗಿಸ್ಕೊಂಬಂದಿದ್ದೀವಿ. ನೀವೇನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನೀವು ಇಲ್ಲೇ ಇರಿ. ಅಯ್ಯೋ ಭಾಳ ಹೊತ್ತಾಗೋದಿಲ್ಲ, ಎರಡು ನಿಮಿಷ ಹಿಂಗೆ ಹಿಂಗೆ ಬಂದುಬಿಡ್ತೀನಿ. ಪ್ಲೀಸ್ ಬಾವ, ಟೀ ಏನು ಬೇಡ, ನಮ್ಮದು ಟೀ ಎಲ್ಲ ಆಗಿದೆ. ನೀವು ಬರೀ ಕೂತ್ಕೋ ಬರ್ರಿ ಫಸ್ಟ್. ಇಲ್ಲ ಪರವಾಗಿಲ್ಲ ಹೇಳ್ರಿ, ನಾನು ಹಿಂಗೆ ನಿಂತ್ಕೊಂಡಿರ್ತೀನಿ. ಹೇಳ್ರಿ, ಏನಮ್ಮ ಏನೋ ಸ್ಕೂಲಿನ ಬಗ್ಗೆ ಏನೋ ಮಾತಾಡೋದಿದೆ ಅಂತ ಅಂದ್ರೆ ಚರಣ. ಹೇಳಿ ಏನನ್ನೋದು. ಅದು ಸರ್, ಈ ಮನೆಯಲ್ಲಿ ನೀವು ಒಬ್ಬರೇನಾ ಇರೋದು? ಹಾಂ 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 ರೀ ಮೇಡಮ್ ಅವರ, ಸದ್ಯಕ್ಕೆ ನಾನು ಒಬ್ಬನೇ ಇರೋದು ಈ ಮನೆಯಲ್ಲಿ. ನಿಮ್ಗಿನ್ನೂ ಮದುವೆನೇ ಆಗಿಲ್ವಾ ಸರ್? ಹಾಂ ಆಗಿದೆ ರೀ ಮೇಡಮ್ ಅವರ. ಅವರು ಊರಿಗೆ ಹೋಗಿದ್ದಾರೆ, ಒಂದು ಸ್ವಲ್ಪ ಏನೋ ಕೆಲಸ ಇತ್ತಂತೆ, ಅದಕ್ಕೋಸ್ಕರ ಅವ್ರು ತವ್ರ ಮನೆಗೆ ಹೋಗಿದ್ದಾರೆ. ನೀವೇನೋ ಸ್ಕೂಲ್ ಬಗ್ಗೆ ಮಾತಾಡೋದಿತ್ತಂದಿದ್ರಲ್ಲ, ಅದ್ರ ಬಗ್ಗೆ ಮಾತಾಡಿ. ನನ್ನ ಪರ್ಸ್ನಲ್ ವಿಷಯ ನಿಮ್ಗೆ ಯಾಕೆ? ಏನೋ ಆಫೀಸಿಂದ ಸ್ಕೂಲಿಂದ ಏನೋ ಅಂದ್ರಲ್ಲ ಚರಣ, ಹೇಳಿ ಅದು ಏನನ್ನೋದು. ಅದು ಬಾವ, ಅದು ಇವರು ಯಾರಂದ್ರೆ, ಯಾರು ನಿನ್ನ ತಂಗಿ ಅಂತ ಅಂದಿಲ್ಲ. ಅದು ಬಾವ, ಅದು ಸಾಗರ್ ಅವರು ವೈಫ್ ನೇತಾ ಅಂತ ಇವರು. ಚರಣ್, ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ಬರೋ ಹಾಗಿದ್ರೆ ನೀನು ಒಬ್ಬನೇ ಬಾ, ಆ ಮನೆಯಿಂದ ಯಾರನ್ನು ಕರ್ಕೊಂಡು ಬರೋದಕ್ಕೆ ಹೋಗಬೇಡ ಅಂತ ಹೇಳಿದ್ದೀನಿ ತಾನೇ. ಇದೇನಿದು ಮತ್ತೆ? ಹಾಂ, ದಯವಿಟ್ಟು ನನಗಿಲ್ಲಿ ಯಾರ ಜೊತೆನೂ ಮಾತಾಡೋದಕ್ಕೆ ಇಷ್ಟನೂ ಇಲ್ಲ, ಮೂಡು ಇಲ್ಲ. ದಯವಿಟ್ಟು ಹೊರಗಡೆ ಎದ್ದೋಗಿ. ಸರ್, ದಯವಿಟ್ಟು ಆ ಥರ ಮಾತಾಡೋದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ನನ್ನ ಮಾತು ಕೇಳಿ. ಒಂದು 10 ನಿಮಿಷ ಅಷ್ಟೇ ನಿಮ್ಮ ಜೊತೆ ಮಾತಾಡಿ ನಾನು ಹೋಗ್ಬಿಡ್ತೀನಿ. ಚರಣ್, ನಾನು ಒಂದು ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ತಾನೇ. ದಯವಿಟ್ಟು ಇಲ್ಲಿಂದ ಎದ್ದೋಗಿ. ನನಗೆ ಯಾರ ಜೊತೆ ಮಾತಾಡೋದಕ್ಕೂ ಇಷ್ಟನೂ ಇಲ್ಲ, ಇಂಟ್ರೆಸ್ಟೂ ಇಲ್ಲ. ಸರ್ ಪ್ಲೀಸ್ ಸರ್, ಆ ಥರ ಮಾತಾಡೋದಕ್ಕೆ ಹೋಗಬೇಡಿ. ನಿಮ್ಮ ಜೊತೆ ಮಾತಾಡಬೇಕು ಅಂತ ನಾನು ಬಂದಿದ್ದೀನಿ. ದಯವಿಟ್ಟು ಸರ್ ಬೇಡ ಅಂತ ಹೇಳಬೇಡಿ. ನಿಮ್ಮ ಕೈ ಮುಗಿತೀನಿ, ಬೇಕಾದರೆ ನಿಮ್ಮ ಕಾಲಿಗೆ ಬೇಕಾದರೂ ಬೀಳ್ತೀನಿ. ಪ್ಲೀಸ್ ಸರ್, 5 ನಿಮಿಷ ನನ್ನ ಮಾತು ಕೇಳಿ. ನನಗೋಸ್ಕರ ಅಲ್ಲದೆ ಇದ್ರೂ ಪರವಾಗಿಲ್ಲ, ನಿಮ್ಮ ಹೆಂಡತಿಗೋಸ್ಕರ ಆದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಿಮ್ಮ ಮಗಳಿಗೋಸ್ಕರನಾದರೂ ನನ್ನ ಮಾತು ಕೇಳ್ತೀರಾ? ನನ್ನ ಮಗಳ? ಹಾಂ ಸರ್, ನಿಮ್ಮ ಮಗಳಿಗೋಸ್ಕರನೇ ಇವಾಗ ನಾನು ಇಲ್ಲಿ ತನಕ ಬಂದಿದ್ದು, ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಇರೋದು. ಹೇಗಿದ್ದಾಳೆ ನನ್ನ ಮಗಳು? ಆರಾಮಾಗಿದ್ದಾಳಾ? ಹಾಂ ಬಾವಾ, ಆರಾಮಾಗಿದ್ದಾಳೆ. ಅಲ್ಲ ಸರ್, ನೀವು ಓದಿದರು, ಖುಷಿಯವರು ಓದಿದರು. ನಿಮ್ಮಿಬ್ಬರು ಜಗಳದ ಮಧ್ಯೆ ನಿಮ್ಮ ಮಗಳು, ಆ ಹುಡುಗಿ ಏನು ತಪ್ಪು ಮಾಡಿದೆ ಸರ್? ನೀವೇ ಹೇಳಿ. ಆ ಹುಡುಗಿ ಮುಖನಾದರೂ ನೋಡೋದಕ್ಕೆ ನೀವು ಒಂದು ಸಲನಾದರೂ ಬರ್ಬೇಕು ತಾನೆ. ನಾನು ಅಲ್ಲಿಗೆ ಬರೋದು, ನನ್ನ ಮಗಳ ಮುಖ ನೋಡೋದು ಖುಷಿಗೆ ಇಷ್ಟನೇ ಇಲ್ಲಲ್ಲಮ್ಮ. ನಾನು ಅಲ್ಲಿಗೆ ಬರೋದ್ರಿಂದ ಸುಮ್ಮನೆ ಅವಳಿಗೆ ಕಿರಿಕಿರಿ ಆಗೋದು, ಆಮೇಲೆ ಅವಳು ಸಿಟ್ಟು ಮಾಡ್ಕೊಳ್ಳೋದು, ಅದೆಲ್ಲ ಸುಮ್ಮನೆ ಯಾಕೆ? ಅದಕ್ಕೋಸ್ಕರ ಅವರೆಲ್ಲರಿಂದನೂ ದೂರನೇ ಉಳ್ಕೊಂಡ್ಬಿಟ್ಟಿದ್ದೀನಿ ನಾನು. ಯಾಕೆ ಸರ್, ಏನಾಯಿತು? ಯಾಕೆ ನೀವಿಬ್ಬರು ದೂರ ಆದ್ರಿ? ಯಾಕೆ ಹೇಳಿ ಸರ್, ಪ್ಲೀಸ್ ಸರ್. ಇದು ಒಂದು ಸಲ ಅಟ್ಲೀಸ್ಟ್ ನಿಮ್ಮ ಮಗಳಿಗೋಸ್ಕರನಾದರೂ ಏನಾಯಿತು ಏನು ಅನ್ನೋದನ್ನು ಹೇಳಿ ಸರ್. ಏನು ಹೇಳೋದಿದೆ ಅಮ್ಮ, ಎಲ್ಲ ಮುಗಿದು ಹೋಗ್ಬಿಟ್ಟಿದೆ. ನನ್ನ ಜೀವನದಲ್ಲಿ ನಾನು ಇಷ್ಟೆಲ್ಲ ಕನಸ್ಕೊಂಡಿದ್ದೆ. ನಾನು ಸಣ್ಣ ವಯಸ್ಸಲ್ಲಿ ಇರಬೇಕಾದ್ರೇ ನನ್ನ ತಂದೆ ತಾಯಿನ ಕಳ್ಕೊಂಡೆ. ಹಿಂಗೆ ಮಾಡಿ ಓದಿ ಒಂದು ಜಾಬ್ ತೊಗೊಂಡೆ. ಖುಷಿನ ಸ್ಕೂಲಲ್ಲಿನೇ ಕಾಲೇಜಲ್ಲಿನೇ ಇಷ್ಟಪಟ್ಟೆ. ಇಬ್ಬರು ಲವ್ ಮಾಡಿದ್ವಿ, ಮನೆಯಲ್ಲಿನೂ ಒಪ್ಪಿಸಿ ಮದುವೆ ಆದ್ವಿ. ಆದರೆ ಇತ್ತೀಚೆಗೆ ಏನಾಯಿತು ಗೊತ್ತಿಲ್ಲ, ಖುಷಿಗೆ ನನ್ನನ್ನು ಕಂಡ್ರೆ ಅವಳು ಒಂಥರ ಮಾಡ್ತಾಯಿದ್ಲು. ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಆಸ್ತಿ ಇಲ್ಲ, ನನ್ನನ್ನು ಕಂಡ್ರೆ ನನ್ನನ್ನು ಗಂಡ ಅಂತ ಅನ್ನೋದಕ್ಕೆ ಅವಳಿಗೆ ಇಷ್ಟ ಇಲ್ಲ ಅಂತೆ. ಎಲ್ಲಿ ಹೊರಗಡೆ ಎಲ್ಲಾದರೂ ಹೋದಾಗ ನಿನ್ನ ಗಂಡ ಏನು ಮಾಡ್ತಾನೆ ಅಂತಂದಾಗ ಅವಳಿಗೆ ಸ್ಕೂಲ್ ಟೀಚರ್ ಇದ್ದಾನೆ ನನ್ನ ಗಂಡ ಅಂತ ಹೇಳೋದಕ್ಕೆ ಅಸಹ್ಯ ಆಗುತ್ತೆ ಅಂತೆ. ಅದಕ್ಕೋಸ್ಕರ ಸುಮ್ಮನೆ ಅವಳಿಗೆ ಯಾಕೆ ತೊಂದರೆ ಕೊಡೋದು ಅಂತ ನಾನು ಹೊರಗಡೆ ಬಂದುಬಿಟ್ಟೆ. ಅಲ್ಲ ಸರ್, ಇಬ್ಬರಲ್ಲಿ ಒಬ್ಬರಾದರೂ ಹೊಂದ್ಕೊಂಡು ಹೋಗ್ಬೇಕು ತಾನೆ. ಅಟ್ಲೀಸ್ಟ್ ನಿಮ್ಮ ಮಗಳಿಗೋಸ್ಕರನಾದರೂ ಹೊಂದ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಏನೋ. ನಾನು ಹೊಂದ್ಕೊಂಡು ಹೋಗ್ತಾನೆ ಇದ್ದೆಮ್ಮ, ಆದರೆ ನನಗೂ ಸ್ವಾಭಿಮಾನ ಅನ್ನೋದು, ಮರ್ಯಾದೆ ಅನ್ನೋದು ಇದೆಯಲ್ಲ. ಇಲ್ಲಿ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ನನ್ನ ಮರ್ಯಾದೆ ತೆಗೆದ್ರು. ನಾನು ಸ್ವಾಭಿಮಾನಿ, ನಾನು ಇರೋದು ಇದೇ ಮನೆಯಲ್ಲಿನೇ. ನನ್ನ ತಂದೆ ತಾಯಿ ಎಲ್ಲರೂ ಇದ್ದಿದ್ದು ಇದೇ ಮನೆಯಲ್ಲಿನೇ. ಇದು ಸಣ್ಣ ಮನೆ ಇರ್ಬೋದು, ನಂದೇನು ದೊಡ್ಡ ಮನೆ ಅಲ್ಲ, ದೊಡ್ಡ ಬಂಗ್ಲೆ ಅಲ್ಲ. ನಾನಿರೋದು ಸಣ್ಣ ಮನೆಯಲ್ಲಿನೇ. ಅವಳಿಗೆ 3 ಹೊತ್ತು ಊಟ ಹಾಕೋದಕ್ಕೆ ಅಂಥ ಶಕ್ತಿ ನನ್ನ ಹತ್ರ ಇದೆ. ಆದರೆ ಅವಳಿಗೆ ನನ್ನನ್ನು ಕಂಡ್ರೆ ಇಷ್ಟ ಇಲ್ಲಲ್ಲ, ನಾನು ಏನು ಮಾಡಲಿ? ನನಗಂತೂ ಆ ಮನೆಯಲ್ಲಿ ಬಂದಿರೋದಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂಥ ಜಾಗದಲ್ಲಿ ನಾನು ಯಾವತ್ತೂ ಇರೋದಿಲ್ಲ. ನಾನು ಇಷ್ಟಪಟ್ಟಿದ್ದು ಖುಷಿನ ಮಾತ್ರ. ಖುಷಿ ಆಸ್ತಿನ ನಾನು ಯಾವತ್ತೂ ಆಸೆ ಪಟ್ಟಿಲ್ಲ, ಆಸೆ ಪಡೋದೂ ಇಲ್ಲ. ನನಗೆ ಆಸ್ತಿ ಎಲ್ಲ ಬೇಡನೇ ಬೇಡ. ನನಗೆ ಈ ಮನೆ ಇದೆ ಸಾಕು.
ಖುಷಿಗೆ ನಾನು ಟೀಚರಾಗಿ ವರ್ಕ್ ಮಾಡೋದು ಇಷ್ಟ ಇಲ್ಲ, ಅವರು ಆಫೀಸಲ್ಲಿನೇ ವರ್ಕ್ ಮಾಡೋದು ಇಷ್ಟ. ಆದರೆ ನನಗದು ಇಷ್ಟ ಇಲ್ಲ. ನನಗೆ ನಾನು ಕಷ್ಟಪಟ್ಟು ಓದಿ ಈ ಜಾಬನ್ನು ತೊಗೊಂಡಿದ್ದೀನಲ್ಲ, ನನಗೆ ಈ ಜಾಬ್ ಮಾಡೋದೇ ಇಷ್ಟ. ಅವ್ಳು ಈಗಲೂ ಬೇಕಾದರೂ ಬರಲಿ, ನಾನು ಈಗಲೂ ನನ್ನ ಹೆಂಡ್ತಿನ ಒಪ್ಕೋತೀನಿ. ಆದರೆ ಖುಷಿಗೆ ನನ್ನನ್ನು ಕಂಡ್ರೆ ಇಷ್ಟ ಇಲ್ಲಲ್ಲ, ಅಂದಮೇಲೆ ನಾನು ಏನು ಮಾಡೋದಕ್ಕಾಗುತ್ತೆ? ಆ ಮನೆಯಲ್ಲಿ ನಿನ್ನ ಗಂಡ, ನಾನು ಹಿಂಗೆ ಅಂತಿನಂತ ತಪ್ಪು ತಿಳ್ಕೊಬೇಡಮ್ಮ, ನಿನ್ನ ಗಂಡ ಸಾಗರ್ ಆಗಿರಲಿ, ಅವ್ರ ತಂದೆ ತಾಯಿ ಆಗಿರಲಿ, ಒಂದೇ ಒಂದು ಕ್ಷಣ ಯೋಚನೆ ಮಾಡಲಿಲ್ಲ ಮಗಳ ಜೀವನದ ಬಗ್ಗೆ ಅವರು. ಮುಂದೆ ಮೊಮ್ಮಗಳಿಗಾದ್ರೂ ತಂದೆ ಬೇಕಾಗುತ್ತೆ ಅಂತ ಏನಂದರೆ ಏನೂ ಯೋಚನೆ ಮಾಡಲಿಲ್ಲ ಅವರು. ನನ್ನನ್ನು ದೂರನೇ ಮಾಡಿಬಿಟ್ರು. ಅಂದಮೇಲೆ ನಾನು ಅಲ್ಲಿ ಇದ್ದೆ ಏನು ಮಾಡಲಿ? ಸುಮ್ಮನೆ ಅವ್ರ ಹತ್ರ ಅನ್ಸ್ಕೊಂಡಿರೋದಕ್ಕೆ ನನಗಾಗೋದಿಲ್ಲ, ನನಗಲ್ಲಿ ಇರೋದಕ್ಕೂ ಆಗೋದಿಲ್ಲ. ಸರ್, ನೀವೇನೋ ಇಲ್ಲಿ ಒಬ್ಬರೇ ಇದ್ದೀರಾ, ಆದರೆ ನಿಮ್ಮ ಮಗಳು ನೀವು ಬೇಕು 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 ಅಂತ ಒಂದೇ ಸಮನೆ ಆಳ್ತಾ ಇದ್ದಾಳೆ ಗೊತ್ತಾ. ಒಂದು ಹಬ್ಬ ಬಂದ್ರೂ ನಮ್ಮ ಡ್ಯಾಡಿ ಯಾಕೆ ಬರಲಿಲ್ಲ, ಮೊನ್ನೆ ನಮ್ಮದು ಮದುವೆ ಆದರೂ ಕೂಡ ನಮ್ಮ ಡ್ಯಾಡಿ ಯಾಕೆ ಬರಲಿಲ್ಲ ಮಮ್ಮಿ ಅಂತ ಒಂದೇ ಸಮನೆ ಖುಷಿಯವರಿಗೆ ಕೇಳ್ತಾ ಇದ್ದಾಳೆ ಗೊತ್ತಾ. ಅವಳಿಗೂ ಅವ್ರ ತಂದೆ ಜೊತೆ ಆಟ ಆಡಬೇಕು, ಸ್ಕೂಲಿಗೆ ಹೋಗಬೇಕು ಅಂತ ಆಸೆ ಇರೋದಿಲ್ವಾ? ನೇತ್ರ ಅವರೇ, ನನಗೂ ನನ್ನ ಮಗಳ ಜೊತೆ ಆಟ ಆಡಬೇಕು, ಇರಬೇಕು ಅಂತ ಎಷ್ಟು ಆಸೆ ಗೊತ್ತಾ. ದಿನ ನಾನು ನನ್ನ ಮಗಳನ್ನ ನೆನೆಸ್ಕೊಂಡು ಎಷ್ಟು ಅಳ್ತೀನಿ, ಎಷ್ಟು ದುಃಖ ಪಡ್ತೀನಿ ಅನ್ನೋದು ನನಗೆ ಮಾತ್ರ ಗೊತ್ತದು. ಆದರೆ ಏನು ಮಾಡಲಿ, ನಾನು ಅಲ್ಲಿಗೆ ಬಂದರೆ ಯಾವ ಸಂಬಂಧಗಳು ಉಳಿಯೋದೇ ಇಲ್ಲಮ್ಮ, ಎಲ್ಲ ಮುಗಿದು ಹೋಗ್ಬಿಟ್ಟಿದೆ. ಅಂದಮೇಲೆ ನಾನು ಅಲ್ಲಿಗೆ ಬಂದ್ರೂ ಏನು ಯೂಸ್? ಅಷ್ಟೇ ಅಲ್ಲದೆ ಖುಷಿ ಆಣೆ ಕೂಡ ಮಾಡಿದ್ದಾಳೆ, ನಾನು ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ನೋಡಬಾರ್ದು ಅಂತ. ಏನು ಮಾಡಲಿ, ಅವಳ ಮಾತನ್ನು ನಾನು ಯಾವತ್ತೂ ಮೀರಿಲ್ಲಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾನು ನನ್ನ ಮಗಳನ್ನ ಭೇಟಿಯಾಗೋದಕ್ಕೆ ಬಂದಿಲ್ಲಮ್ಮ. ಸರ್ ಪ್ಲೀಸ್ ಇವಾಗಲಾದರೂ ಬರ್ರಿ ಸರ್, ನಾನು ಬೇಕಾದರೆ ಖುಷಿ ಮೇಡಮ್ ಅವ್ರ ಹತ್ರ ಮಾತಾಡ್ತೀನಿ. ಒಂದು ಸಲ ನಿಮ್ಮ ಮಗಳನ್ನ ನೋಡೋದಕ್ಕೋಸ್ಕರ ಬರ್ರಿ ಸರ್. ಇಲ್ಲ ಮನೆ ಹತ್ರ ನಾನು ಮಾತ್ರ ಆ ಮನೆಗೆ ಹೆಜ್ಜೆ ಇಡೋದಿಲ್ಲ ಅಂದರೆ ಇಡೋದಿಲ್ಲ. ಯಾಕಂದರೆ ನನಗೆ ಅಷ್ಟು ಅವಮಾನ ಮಾಡಿದ್ದಾರೆ ಆ ಮನೆಯಲ್ಲಿ. ನಾನು ಯಾವುದೇ ಕಾರಣಕ್ಕೂ ಅಲ್ಲಿಗೆ ಬರೋದಕ್ಕೆ ಸಾಧ್ಯನೂ ಇಲ್ಲ. ಒಂದು ವೇಳೆ ಖುಷಿಯವರೇ ನಿಮ್ಗೆ ಅಲ್ಲಿಗೆ ಬಾ ಅಂತಂದರೆ? ನೇತ್ರ ಅವರೇ, ಅದು ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ. ಖುಷಿ ಒಂದು ಸಲ ಡಿಸೈಡ್ ಮಾಡಿದ್ಲಂದರೆ ಅವಳ ಮಾತನ್ನು ಅವಳೇ ಮೀರೋದಿಲ್ಲ. ಅವಳು ಯಾವುದೇ ಕಾರಣಕ್ಕೂ ನನಗೆ ಬಾ ಅಂತ ಅನ್ನೋದಿಲ್ಲ. ಅಷ್ಟಕ್ಕೂ ಖುಷಿ ನನಗೆ ಅಲ್ಲಿಗೆ ಬಾ ಅಂತಂದ್ರೂ ನಾನು ಅಲ್ಲಿಗೆ ಬರೋದಿಲ್ಲ. ಯಾಕೆ ಸರ್? ಖುಷಿ ಇಲ್ಲಿಗೆ ಬಂದು ಅವಳದು ತಪ್ಪಾಯಿತು ಅಂತ ಒಂದೇ ಒಂದು ಸಲ ಸಾರಿ ಕೇಳಿಲ್ಲ ಅಂದರೂ ಪರವಾಗಿಲ್ಲ. ಅಟ್ಲೀಸ್ಟ್ ಅವಳದು ತಪ್ಪಾಯಿತು ಅಂತ ಅವಳಿಗೆ ಅರಿವಾಗಿ ಇಲ್ಲಿಗೆ ಬಂದು ನನ್ನ ಜೊತೆ ಇರ್ತೀನಿ ಅಂತ ಅಂದರೆ ನಾನು ಬೇಕಾದರೆ ಅಲ್ಲಿಗೆ ಬರ್ತೀನಿ ಅವಳ ಜೊತೆ ಮಾತಾಡೋದಕ್ಕೆ. ಅದನ್ನು ಬಿಟ್ಟು ನಾನು ಮಾತ್ರ ಯಾವುದೇ ಕಾರಣಕ್ಕೂ ಆ ಮನೆಗೆ ಬರೋದಿಲ್ಲ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ನನಗೆ ಒತ್ತಾಯ ಮಾಡೋದಕ್ಕೆ ಹೋಗಬೇಡಿ. ಸರ್, ನಿಮಗೆ ಖುಷಿ ಮೇಡಮ್ ಅವರಂದರೆ ಇವಾಗಲೂ ಇಷ್ಟನಾ? ಇಷ್ಟನಾ? ನನ್ನ ಪ್ರಾಣ, ನನ್ನ ಹೆಂಡತಿ ಮಗಳು ಅಂದರೆ ಅವ್ರು ದಿನ ನೆನೆಸ್ಕೋತೀನಿ. ಅವರನ್ನು ನೆನೆಸ್ಕೊಳ್ಳೋದೇ ಇರೋ ದಿನಾನೂ ಇಲ್ಲ, ಕ್ಷಣನೂ ಇಲ್ಲ. ಅವರೇ ತಾನೇ ನನ್ನ ಜೀವನ. ಏನು ಮಾಡೋದು, ನನ್ನ ಹಣೆ ಬರದಲ್ಲಿ ಬರೆದಿಲ್ಲ ಅಷ್ಟೇ. ಸರ್, ನಾನು ಖುಷಿ ಮೇಡಮ್ ಅವರಿಗೆ ಹೇಗಾದರೂ ಮಾಡಿ ಒಪ್ಪಿಸ್ತೀನಿ. ಅವರಿಗೆ ಅವ್ರ ತಪ್ಪಿನ ಅರಿವು ಆಗೋ ಹಾಗೆ ನಾ ಮಾಡ್ತೀನಿ. ಅಕಸ್ಮಾತ್ ಅವ್ರೇನಾದರೂ ನಿಮ್ಮ ಹತ್ರ ಬಂದರೆ ನೀವು ಮತ್ತೆ ಅವರನ್ನು ಒಪ್ಕೋತೀರಾ ತಾನೇ ಹೆಂಡತಿ ಅಂತ? ಒಪ್ಕೋತೀನಮ್ಮ, ಒಪ್ಕೊಂಡೇ. ಯಾಕಂದರೆ ನನಗೆ ಖುಷಿ ಅಂದರೆ ಅಷ್ಟು ಇಷ್ಟ. ನಾನೇ ಇಷ್ಟಪಟ್ಟಿದ್ದೀನಿ ಅವಳನ್ನು. ಇಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ. ಅವಳಾಗಿ ಅವಳದು ತಪ್ಪಾಯಿತು ಅಂತ ಅವಳು ನನ್ನ ಹತ್ರ ಬಂದರೆ ನಾನು ನಿಜವಾಗ್ಲೂ ಅವಳನ್ನು ಒಪ್ಕೋತೀನಿ. ಸರಿ ಸರ್, ನಾನು ಖುಷಿ ಮೇಡಮ್ ಅವರಿಗೆ ಒಪ್ಪಿಸ್ತೀನಿ. ನೀವಿಬ್ಬರು ಒಂದು ಆಗೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಹೌದು ಬಾವ, ನೀವಿಬ್ಬರು ಒಂದು ಆಗಲೇಬೇಕು. ಖುಷಿ ಅಕ್ಕ, ನೀವು ಇಬ್ಬರು ಚೆನ್ನಾಗಿರಬೇಕು. ಅದರಿಂದ ಚಿನ್ನಿ ಕೂಡ ಆರಾಮಾಗಿ ಖುಷಿಯಾಗಿರ್ತಾಳೆ. ನೀವೇನು ತಲೆ ಕೆಡಿಸ್ಕೋಬೇಡಿ. ನೀವು 3 ಜನ ಒಂದಾಗೋ ಹಾಗೆ ನಾವು ಮಾಡೇ ಮಾಡ್ತೀವಿ. ನನಗೆ ಈ ಮಾತಿನ ಮೇಲೆ ನಂಬಿಕೆ ಇಲ್ಲ. ಯಾಕಂದರೆ ಖುಷಿ ಯಾವತ್ತೂ ಅವಳ ತೀರ್ಮಾನನ ಬದಲಾಯಿಸೋದೇ ಇಲ್ಲ. ಆದರೂ ನಿಮ್ಮ ಪ್ರಯತ್ನ ನೀವು ಮಾಡ್ತೀನಿ ಅಂತ ಇದ್ದೀರಾ, ಮಾಡಿ, ಪರವಾಗಿಲ್ಲ. ಸರಿ ಸರ್, ನಾನು ಇನ್ನೊಂದು ಸಲ ಈ ಮನೆಗೆ ಬರುವಾಗ ಖುಷಿಯವ್ರನ್ನ ಈ ಮನೆಗೆ ಕರ್ಕೊಂಡೇ ಬರ್ತೀನಿ. ಅಲ್ಲಿವರೆಗೂ ನಾವು ಇಲ್ಲಿಗೆ ಬರೋದಿಲ್ಲ ಸರ್. ನೀವೇನು ತಲೆ ಕೆಡಿಸ್ಕೋಬೇಡಿ. ನಿಮ್ಮನ್ನು ಒಂದು ಮಾಡೋ ಜವಾಬ್ದಾರಿ ನಂದು. ಸರಿ ಸರ್, ನಾವಿನ್ನು ಬರ್ತೀವಿ. ನಮಗೋಸ್ಕರ ನಿಮ್ಮದು ಈ ಟೈಮ್ ಕೊಟ್ರಲ್ಲ, ತುಂಬ ಥ್ಯಾಂಕ್ಸ್ ಸರ್. ಇಟ್ಸ್ ಓಕೆ. ಒಂದು ನಿಮಿಷ, ನನಗೆ ನನ್ನ ಮಗಳನ್ನು ನೋಡ್ಬೇಕಂತ ಭಾಳ ಅನಿಸ್ತಾ ಇದೆ. ಒಂದೇ ಒಂದು ಸಲ ನನ್ನ ಮಗಳನ್ನು ಇಲ್ಲಿ ಕರ್ಕೊಂಡು ಬರ್ತೀರಾ? ನಾವು ಒಂದು ಸಲ ಅವಳನ್ನು ಗಟ್ಟಿಯಾಗಿ ತಪ್ಕೊಂಡು ಹತ್ತು ಬಿಡಬೇಕಂತ ಅನ್ನಿಸ್ತಾ ಇದೆ. ದಯವಿಟ್ಟು ನಾಳೆಗೆ ನನ್ನ ಮಗಳನ್ನ ಇಲ್ಲಿ ಕರ್ಕೊಂಡು ಬರ್ತೀರಾ? ನನ್ನ ಮಗಳು ಹುಟ್ಟಿದಾಗಿಂದಲೂ ನಾನು ನನ್ನ ಮಗಳ ಮುಖಾನೇ ನೋಡಿಲ್ಲ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಒಂದು ಸಲ ಆದರೂ ನಾನು ನನ್ನ ಮಗಳ ಜೊತೆ ಮಾತಾಡಿ ಗಟ್ಟಿಯಾಗಿ ತಪ್ಕೊಂಡು ಹತ್ತು ಬಿಡ್ತೀನಿ. ಪ್ಲೀಸ್ ಇದೊಂದು ಹೆಲ್ಪ್ ಮಾಡ್ತೀರಾ ನನಗೆ? ಬಾವ, ದಯವಿಟ್ಟು ಅಳೋದಕ್ಕೆ ಹೋಗಬೇಡಿ ಪಾಪ, ಪ್ಲೀಸ್ ಬಾವ, ನೀವು ಅಳೋದಕ್ಕೆ ಹೋಗಬೇಡಿ. ನೀವು ಅಳೋದನ್ನು ನೋಡಿದರೆ ನಮಗೆ ಕರಳು ಹಿಂಡ್ದಂಗೆ ಆಗುತ್ತೆ. ಪ್ಲೀಸ್ ಕಣ್ಣು ಒರೆಸ್ಕೊರಿ ಬಾವ. ಸರ್, ನೀವೇನೂ ತಲೆ ಕೆಡಿಸ್ಕೋಬೇಡಿ. ನಾಳೆ ಮಧ್ಯಾಹ್ನ 2 ಗಂಟೆ ಅಥವಾ 3 ಗಂಟೆ ನಿಮ್ಮ ಮಗಳು ಇಲ್ಲಿ ಇರ್ತಾಳೆ. ನೀವು ಟೈಮ್ನ ಫ್ರೀ ಮಾಡಿಟ್ಕೊರಿ, ಸರಿನಾ? ನಿಜವಾಗ್ಲೂ ನನ್ನ ಮಗಳನ್ನ ಕರ್ಕೊಂಬರ್ತೀರಾ ನೀವು?
ಹಾಂ ಸರ್, ನಾಳೆ ನಿಮ್ಮ ಮಗಳನ್ನ ಇಲ್ಲಿ ಕರ್ಕೊಂಡು ಬಂದೇ ಬರ್ತೀವಿ. ಮಧ್ಯಾಹ್ನ 2 ಗಂಟೆಗೆ ನಿಮ್ಮ ಮಗಳು ಇಲ್ಲಿ ಇರ್ತಾಳೆ. ಓಕೆನಾ ಸರ್? ಹಾಂ, ನಾಳೆ ನನ್ನ ಮಗಳನ್ನ ಕರ್ಕೊಂಡು ಬರ್ತೀರಾ ನೀವು? ನಿಜವಾಗ್ಲೂ ಬಾವ, ನೇತ್ರ ಅವರು ಯಾವತ್ತೂ ಅವ್ರು ಹೇಳಿದ ಮಾತನ್ನು ಮೀರಿಲ್ಲ. ನೇತ್ರ ಅವ್ರು ಮಾತು ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಚಿನ್ನಿ ನಾಳೆ ಇಲ್ಲಿ ಬಂದೇ ಬರ್ತಾಳೆ. ನೀವು ಕಾಯ್ತಾ ಇರಿ ನಾಳೆ ಮಧ್ಯಾಹ್ನದ ತನಕ. ಇಷ್ಟು ವರ್ಷನೇ ಕಾದಿದ್ದೀನಿ ನಾನು. ಹಾಂ, ಇನ್ನು ಒಂದಿನ ಕಾಯೋದಿಲ್ಲ. ಸರಿ, ನಾಳೆ ನನ್ನ ಮಗಳನ್ನ ಕರ್ಕೊಂಡು ಬರ್ರಿ ನೀವು. ನಾ ಅದಕ್ಕೋಸ್ಕರನೇ ಕಾಯ್ತಾ ಇರ್ತೀನಿ. ಸರಿ ಬಾವ, ನಾವಿನ್ನು ಹೋಗಿ ಬರ್ತೀವಿ. ಸರಿ, ಆದರೆ ನಾಳೆ ನನ್ನ ಮಗಳನ್ನ ಕರ್ಕೊಂಡು ಬರೋದನ್ನು ಮಾತ್ರ ಮರಿಬೇಡಿ ನೀವು. ಇಲ್ಲ ಬಾವ, ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ. ನಾಳೆ ನಿಮ್ಮ ಮಗಳನ್ನ ಕರ್ಕೊಂಡು ಬಂದೇ ಬರ್ತೀವಿ. ಸರಿ ಆಯಿತು. ನಾನಂತೂ ಆ ನಿಮಿಷಕ್ಕೋಸ್ಕರ ಕಾಯ್ತಾ ಇರ್ತೀನಿ. ನಾಳೆ ನನ್ನ ಮಗಳು ಮನೆಗೆ ಬರ್ತಾಳಂತೆ. ಬಾ, ನನಗೆಷ್ಟು ಖುಷಿ ಆಗ್ತಿದೆ ಅಂದರೆ ನನ್ನ ಮಗಳು ಹೇಗಿದ್ದಾಳೋ ಏನು. ಹಾಂ, ಒಂದು ಸಲನೂ ನೋಡಿಲ್ಲ ನಾನು ನನ್ನ ಮಗಳನ್ನ. ನಾಳೆ ನನ್ನ ಮಗಳು ಬಂದ ಮೇಲೆ ಬಾ, ನನ್ನ ಮಗಳ ಜೊತೆ ಭಾಳ ಹೊತ್ತು ಮಾತಾಡ್ತೀನಿ ನಾನು. ಬಾ, ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ದೇವ್ರೆ ದಯವಿಟ್ಟು ನನ್ನ ಮಗಳು ನಾಳೆ ಬರೋ ಹಾಗೆ ಮಾಡಪ್ಪ. ನಾಳೆ, ಹಾಂ, ನನ್ನ ಮಗಳು ನಾಳೆ ಬರ್ತಾ ಇದ್ದಾಳೆ. ಅವಳಿಗೆ ಏನೇನು ಅಡುಗೆ ಇಷ್ಟ ಅದನ್ನೆಲ್ಲ ನಾಳೆ ನಾನೇ ಮನೆಯಲ್ಲಿ ಮಾಡಿರ್ತೀನಿ. ಆದರೆ ನನ್ನ ಮಗಳಿಗೆ ಏನಿಷ್ಟ ಅನ್ನೋದೇ ನನಗೆ ಗೊತ್ತಿಲ್ಲಲ್ಲ. ಪರವಾಗಿಲ್ಲ, ಎಲ್ಲ ಥರದ್ದು ಅಡುಗೆ ಮಾಡಿಟ್ಟಿರ್ತೀನಿ. ನಾಳೆ ನನ್ನ ಮಗಳಿಗೆ ನಾನೇ ಕೈ ತುತ್ತು ತಿನ್ನಿಸ್ತೀನಿ. ಅಪ್ಪ ದೇವ್ರು, ಬೇಗ ನಾಳೆ ಬರಲಿ. ಇವತ್ತು ನಾಳೆ 2 ದಿನನೂ ಸ್ಕೂಲಿಗೆ ರಜೆ ಹಾಕ್ಬಿಡ್ತೀನಿ. ಮೊದಲೇ ಇವಾಗ ಕಾಲ್ ಮಾಡಿ ಹೇಳ್ಬಿಡ್ತೀನಿ. ನಾಳೆಗೆ ಎಲ್ಲ ತಯಾರಿನೂ ಮಾಡ್ಕೊಳ್ಳೋದಕ್ಕಾಗುತ್ತೆ. ಹಾಂ.